ನಮಸ್ಕಾರ ರೀ ಎಲ್ರಿಗೂ ಕೂಡ. ಇವತ್ತು ನಾನು ಸಜ್ಜಿ ರೊಟ್ಟಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಕೈಯಿಂದ ಬಡ್ದು ಮಾಡ್ತಾ ಇಲ್ಲ ನೋಡಿ, ನಾನು ಲಟ್ಟಿಸಿ ಮಾಡಿ ತೋರಿಸ್ತೀನಿ. ಯಾರಿಗಾದರೂ ಸಜ್ಜಿ ರೊಟ್ಟಿ ಮಾಡೋರಿದ್ರೆ ಈ ರೀತಿ ನೀವು ಕೂಡ ಸಜ್ಜಿ ರೊಟ್ಟಿ ತೆಳುವಾಗಿ ಮಾಡ್ಕೋಬೋದು ನೋಡಿರಿ. ನಾನು ಅದೆಲ್ಲನೂ ಕೂಡ ರೊಟ್ಟಿ ಲಟ್ಟಿಸಿ ಮಾಡಿದ್ದೀನಿ. ಲಟ್ಟಿಸಿ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೂ ಕೂಡ ನೋಡೋರಿದ್ರೆ ಖಂಡಿತವಾಗಿ ಸ್ವಲ್ಪ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿಕೊಂಡು ನೀವು ಕೂಡ ಮಾಡಿ ಇಟ್ಕೋಬೋದು ನೋಡಿರಿ ಸಜ್ಜಿ ರೊಟ್ಟಿ. ಯಾವುದೇ ಹಬ್ಬಗಳಲ್ಲಿ, ಸಂಕ್ರಾಂತಿ ಹಬ್ಬ ಅಲ್ಲಿ ಉಳಿದಿರೋ ಟೈಮಲ್ಲಿ ಕೂಡ ತಿನ್ಬೋದು. ಇಲ್ಲಿ ಮಾಡೋದಕ್ಕಾಗಿ ನನಗೆ ಫಸ್ಟಿಗೆ ಒಂದು ಬೊಗಣಿಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ನೀರು ಮತ್ತು ಉಪ್ಪು ಬಿಸಿ ಕಾಯೋದಕ್ಕೆ ಇಟ್ಕೋಬೇಕಾಗತ್ತೆ. ಯಾಕಂದರೆ ಜಿಗಿ ಬರಬೇಕಲ್ವ, ಹಾಗಾಗಿ ಜಿಗಿ ಬರೋದಕ್ಕೆ ನಾನು ಫಸ್ಟಿಗೆ ನೀರು ಹೆಸರು ಬರೋ ರೀತಿ ಕುದಿಸ್ಕೋಬೇಕಾಗತ್ತೆ. ಹಾಗಾದರೆ ನೀವು ಜಾಸ್ತಿ ಕೂಡ ಏನು ನೀರು ಬಿಸಿಗೆ ಇಟ್ಕೊಂಡ್ರೆ ಏನು ಪರವಾಗಿಲ್ಲ, ನೋಡಿಕೊಂಡು ಹಿಟ್ಟಿಗೆ ಜಿಗಿ ಹಾಕೋಬೋದು. ನಾನಿಲ್ಲಿ ಒಂದು ಚರಿಗೆಯಷ್ಟು ನೀರು ಬಿಸಿಗೆ ಇಟ್ಕೊಂಡು ಕುದಿಯೋಕ್ಕೆ ಬಿಟ್ಕೊಂಡಿದ್ದೀನಿ ಉಪ್ಪು ಹಾಕಿ. ಈಗ ನೀರು ಚೆನ್ನಾಗಿ ಕುದಿ ಬಂತಲ್ವ, ಆಮೇಲೆ ನಾನು ಈ ಕಡೆ ಸಜ್ಜಿ ಹಿಟ್ಟು ಬೀಸಿ ತಂದಿರುವಂಥದ್ದು ತೊಗೊಂಡಿದ್ದೀನಿ. ನಾನು ಗಿರಣಿಯಲ್ಲಿ ಸಜ್ಜಿ ಬೀಸ್ಕೊಂಡು ಬಂದಿರೋದು. ನಾವು ಓನ್ಲಿ ಸಜ್ಜಿನೇ ಬೀಸ್ಕೊಂಡು ಬರ್ತೀವಿ, ಅದರಲ್ಲಿ ಏನೂ ಕೂಡ ಹಾಕೋದಿಲ್ಲ, ಹಾಗೆ ಬೀಸ್ಕೊಂಡು ಬರ್ತೀವಿ. ಮತ್ತು ಹಿಟ್ಟು ಜಲಸಿರೋ ಹಿಟ್ಟು ತೊಗೋಬೇಕು. ಈಗ ನಾನು ಪರತ್ನಲ್ಲಿ ಜಲಸಿರುವಂಥ ಸಜ್ಜಿ ಹಿಟ್ಟು ತೊಗೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಎಳ್ಳು ಹಾಕ್ಕೊಂಡಿರೋದು, ಒಂದು ಹಿಡಿ ಮುಟ್ಟಿಯಷ್ಟು ಎಳ್ಳು. ಈಗ ನಾವು ಬಿಸಿ ನೀರು ಕಾದಿರುತ್ತಲ್ವ, ಅದರಲ್ಲಿ ನಾವು ಏನು ಮಾಡಬೇಕಂದ್ರೆ ಒಂದು ಚಮಚದಷ್ಟು ಅರಿಶಿನ ಪುಡಿ ನೀರಲ್ಲಿ ಮಿಕ್ಸ್ ಮಾಡಿ ನಾವು ಹಿಟ್ಟು ಕಲಿಸ್ಕೋಬೇಕು. ಆ ರೀತಿ ಹಿಟ್ಟು ಕಲಿಸೋದ್ರಿಂದ ಏನಾಗುತ್ತೆ ಅಂದರೆ ಸಜ್ಜಿ ರೊಟ್ಟಿಗೆ ಕಲರ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ಹಾಗೆ ಕೂಡ ಬಿಸಿನೀರು ಹಾಕಿ ಕಲಿಸ್ಕೋಬೋದು. ಈ ರೀತಿ ಕೂಡ ರೊಟ್ಟಿ ಚೆನ್ನಾಗೇ ಬರುತ್ತೆ. ಸ್ವಲ್ಪ ಕಲರ್ ಕಡಿಮೆ ಇರುತ್ತೆ ಅಷ್ಟೇ ನೋಡಿ, ಏನಿಲ್ಲ. ಎರಡೂ ಥರ ಮಾಡ್ಕೊಂಡ್ರೂ ಕೂಡ ಏನು ಪರವಾಗಿಲ್ಲ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ಇವಾಗ ನಾನು ಹಿಟ್ಟಿಗೆ ಚೆನ್ನಾಗಿ ಜಿಗಿ ಹಾಕ್ಕೊಂಡು ಕೈಯಿಂದ ಇಲ್ಲ ಸ್ಪೂನಿಂದ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಬಿಸಿ ಇರುತ್ತೆ, ಸ್ವಲ್ಪ ಸ್ಪೂನಿಂದನೇ ಕಲಿಸ್ಕೋಬೇಕು. ಪೂರ್ತಿ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಜಿಗಿ ಮಿಕ್ಸ್ ಆಗೋವರೆಗೂ ನಾನು ಈಗ ಬಿಸಿನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಈ ರೀತಿ ಏನಾಗುತ್ತೆ ಅಂದರೆ ಸಜ್ಜಿಗೆ ನಾವು ಅರಿಶಿನ ಕಲರ್ ಹಾಕ್ಕೊಂಡ್ಮೇಲೆ ಕಲರ್ ಚೆನ್ನಾಗಿ ಬರುತ್ತೆ ರೊಟ್ಟಿಗೆ. ಹಾಗಾಗಿ ಒಬ್ಬೊಬ್ರು ಏನು ಮಾಡ್ತಾರೆ, ಜಾಸ್ತಿ ಕಲರ್ ಹಿಟ್ಟಿನಲ್ಲಿ ಕೂಡ ನಾವು ಸಜ್ಜಿ ಬರ್ತೀವಲ್ಲ, ಆವಾಗ ಕೂಡ ಅರಿಶಿನ ಕೊಂಬು ಹಾಕಿ ಬೀಸ್ಕೊಂಡು ಬರ್ತಾರೆ. ಆವಾಗ ಕೂಡ ಚೆನ್ನಾಗಿ ಹಿಟ್ಟಿಗೆ ಕಲರ್ ಬಿಟ್ಕೊಳ್ಳುತ್ತೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ನಾವು ಏನಿಲ್ಲ, ಓನ್ಲಿ ಸಜ್ಜಿ ಹಾಗೆ ಬೀಸ್ಕೊಂಡು ಬರ್ತೀವಿ. ಜಲಸಿರೋ ಅಂಥ ಹಿಟ್ಟಿನಿಂದನೇ ನೋಡಿ ರೊಟ್ಟಿ ಮಾಡ್ತಾ ಇರೋದು. ಇವಾಗ ನಾನು ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ಹಿಟ್ಟೆಲ್ಲ ಕಲಿಸ್ಕೊತೀನಿ. ಕಲಿಸ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ತಣ್ಣೀರು ಹಾಕಿ ಕಲಿಸ್ಕೋಬೇಕು. ಒಮ್ಮೆಗೆ ಬಿಸಿನೀರು ಹಾಕಿ ಕಲಿಸ್ಕೊಂಡ್ವಿ ಅಂದರೆ ಜಾಸ್ತಿ ಜಿಗಿ ಆದಮೇಲೆ ರೊಟ್ಟಿ ಜಾಸ್ತಿ ತಿರುಗೋದಿಲ್ಲ. ಹಾಗಾಗಿ ಸ್ವಲ್ಪ ಜಿಗಿ ಎಲ್ಲ ಕಡೆ ಆಗೋ ರೀತಿ ಬಿಸಿನೀರು ಅಂಟಿಸ್ಕೋಬೇಕು. ಆಮೇಲೆ ನಾವು ತಣ್ಣೀರು ಹಾಕಿ ಚೆನ್ನಾಗಿ ಹಿಟ್ಟಿನ ಉರುಳೆ ರೆಡಿ ಮಾಡ್ಕೋಬೇಕು ನೋಡಿ. ಇದು ಸ್ವಲ್ಪ ಸಜ್ಜಿ ಹಿಟ್ಟಲ್ವಾ, ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ತೀವಿ. ಯಾಕಂದರೆ ಬರ್ತಾ ಏನಾಗುತ್ತೆ ಅಂದರೆ ಅಳಕ ಆಗುತ್ತಾ ಬರುತ್ತೆ. ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ. ಈಗ ನಾನು ಎಲ್ಲನೂ ಕೂಡ ಕರೆಕ್ಟಾಗಿ ಗಟ್ಟಿಯಾಗಿ ನಾದಿಟ್ಕೊಂಡ್ರೆ ನೀವು ಎಷ್ಟು ಹೊತ್ತು ಕೂಡ ರೊಟ್ಟಿ ಮಾಡ್ಕೊಳ್ತಾ ಇದ್ದರೂ ಕೂಡ ಅದು ಹಿಟ್ಟು ಅಳಕ ಆಗೋದಿಲ್ಲ, ಒಂದೇ ಥರ ಇರುತ್ತೆ ಗಟ್ಟಿಯಾಗಿ. ಅಲ್ಲ ಸ್ವಲ್ಪ ನೀವು ಅಳಕ ಮಾಡಿದ್ರಿ ಅಂದರೆ ಪೂರ್ತಿ ಹಿಟ್ಟು ಅಳಕ ಆಗುತ್ತಾ ಬರುತ್ತೆ. ಅದಕ್ಕಾಗಿ ನಾವು ಜಿಗಿ ಹಾಕ್ಕೊಂಡ್ರೆ ಕೈಗೆ ತುಂಬಾ ಅಂಟ್ಕೊಳ್ಳುತ್ತೆ. ಸ್ವಲ್ಪ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಜಿಗಿ. ಇವಾಗ ನೋಡಿ ನಾನು ಹಿಟ್ಟು ಅಷ್ಟು ಎಲ್ಲನೂ ಕೂಡ ಕಲಿಸ್ಕೊಂಡು ಒಂದು ಪರತ್ನಲ್ಲಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಈ ಕಡೆ ತಟ್ಟೋದಕ್ಕೆ ಒಂದು ಮಣಿ ತೊಗೊಂಡಿದ್ದೀನಿ ನೋಡಿ. ಮಣಿ ಮೇಲೆ ಸಣ್ಣ ಉಳ್ಳೆ ತೊಗೋಬೇಕು. ಪೂರಿ ಸೈಜಿನ ಉಳ್ಳೆ 2 ತೊಗೋಬೇಕು ನೋಡಿ, ಅಷ್ಟು ಉಳ್ಳೆ ಇರಬೇಕು ನೋಡಿರಿ ಸಾಕು. ಅದು ಏನು ಮಾಡ್ಬೇಕಂದ್ರೆ ರೌಂಡಾಗಿ ಮಾಡಿಕೊಂಡು ಎಳ್ಳಿನಲ್ಲಿ ಈ ರೀತಿ ಎದ್ಕೊಂಡು ಕೆಳಗಡೆ ಹಿಟ್ಟು ಹಾಕಿ, ನಾನೀಗ ಲಟ್ಟಣಿಗೆಗೆ ಸ್ವಲ್ಪ ಈ ರೀತಿ ಪ್ಲಾಸ್ಟಿಕ್ ಕವರ್ ಅಂಟಿಸ್ಕೊಂಡಿರ್ತೀವಲ್ಲ, ಅದು ಕವರ್ನಿಂದನೇ ನಾವು ಚೆನ್ನಾಗಿ ಈ ರೀತಿ ರೊಟ್ಟಿ ತಿರುವಿ ಬರುತ್ತೆ. ಹಾಗೆ ಕೂಡ ನಾವು ರೊಟ್ಟಿ ಲಟ್ಸೋದಕ್ಕೆ ಹೋದರೆ ಕೂಡ ಅದು ರೊಟ್ಟಿ ತಿರುಗೋದಿಲ್ಲ. ಅದಕ್ಕೆ ಮೇನ್ ಅಂದರೆ ನಾವು ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಕವರ್ ಇರುತ್ತಲ್ವ, ಅದಕ್ಕಾಗಿ ಚೆನ್ನಾಗಿ ರೊಟ್ಟಿ ತಿರುಗುತ್ತೆ ನೋಡಿ. ರೊಟ್ಟಿ ತಿರುಗ್ತಾ ಇಲ್ಲ ಅಂತಂದರೆ ಕೂಡ ಏನು ಪರವಾಗಿಲ್ಲ, ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಹೋಗಿ ರೊಟ್ಟಿ ಚೆನ್ನಾಗಿ ತಿರುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಒಂದು ಕೈ ತಿರುಗಿಸ್ತಾ ಹೋಗಬೇಕು, ಒಂದು ಕೈ ಈ ರೀತಿ ಲಟ್ಟಿಸ್ತಾ ಹೋಗಬೇಕು ನೋಡಿ. ಈ ರೀತಿ ಚೆನ್ನಾಗಿ ರೊಟ್ಟಿ ತಿರುಗ್ತಾ ಹೋಗುತ್ತೆ ನೋಡಿ. ಎಷ್ಟು ತೆಳುವಾಗಿ ಹಪ್ಪಳ ಥರ ಬೇಕಾದರೂ ಕೂಡ ರೊಟ್ಟಿ ಮಾಡಿ ನೀವು 1 ತಿಂಗಳಾನುಗಟ್ಟಲೆ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ ರೊಟ್ಟಿ, ಸಜ್ಜಿ ರೊಟ್ಟಿ. ಮೇಲೆ ಎಳ್ಳು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ನಿಮಗೆಲ್ಲರಿಗೂ ಕೂಡ. ಸಂಕ್ರಾಂತಿಗಾಗಿ ಸ್ಪೆಷಲಿ ಭೋಗಿ ಟೈಮಲ್ಲಿ ಈ ರೀತಿ ಸಜ್ಜಿ ರೊಟ್ಟಿ ಮಾಡಿ ಅದ್ರ ಜೊತೆಗೆ ಬಜ್ಜಿ ಗಿಜ್ಜಿ ಎಲ್ಲನೂ ಕೂಡ ಮಾಡಿ, ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿ ತುಂಬಾ ಸ್ಪೆಷಲಾಗಿ ಈ ರೆಸಿಪಿಗಳು ಮಾಡ್ತಾರೆ. ನೀವು ಕೂಡ ಖಂಡಿತವಾಗಿ ನೋಡಿಕೊಂಡು ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ಹೋದ ವರ್ಷ ಕೂಡ ಬಜ್ಜಿ ರೆಸಿಪಿ 2-3 ಸರ್ತಿ ಹಾಕಿದ್ದೀನಿ. ಬೇಕಾದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೋಡಿಕೊಂಡು ಮಾಡ್ಕೋಬೋದು ನೀವು ಕೂಡ ಅಂತ. ಇವಾಗ ನಾನು ರೊಟ್ಟಿ ತವಾ ಮೇಲೆ ಹಾಕಿದ್ದೀನಿ. ಇದು ತವಾ ಕೂಡ ನೋಡಿ ಕಬ್ಬಿಣ ತವಾ ತೊಗೊಂಡಿರೋದು, ಅದ್ರ ಮೇಲೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಒಂದು ಸೈಡ್ ಚೆನ್ನಾಗಿ ಹಾಕ್ಕೊಂಡು ಬೆಂದ ಮೇಲೆ ನೀರು ಹಚ್ಕೊಂಡು ಮತ್ತೊಂದು ಸೈಡ್ ಕೂಡ ತಿರುವು ಹಾಕಬೇಕು. ಈಗ ನಾನು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಅದು ಇರುತ್ತೆ ಕೂಡ ರೊಟ್ಟಿ ನೋಡಿ. ಎಳ್ಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಈಗ ನೋಡಿ 2 ಸೈಡ್ ಚೆನ್ನಾಗಿ ಒಂದು ಬಟ್ಟೆಯಿಂದ ಒತ್ತಿ ಬೇಯಿಸಬೇಕು. ಆವಾಗಲೇ ರೊಟ್ಟಿ ಏನಾಗುತ್ತೆ ಅಂದರೆ ಕಟ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ.
ಈ ಕಡೆ ನೋಡ್ತಾ ಇರ್ಬೋದು ನಮ್ಮ ಮಮ್ಮಿ ರೊಟ್ಟಿ ಚೆನ್ನಾಗಿ ಕಟ್ಟಿಯಾಗಿ ಒತ್ತಿ ಚೆನ್ನಾಗಿ ಬೇಯಿಸ್ತಾ ಇರೋದು. ಈ ರೊಟ್ಟಿ ಮಾತ್ರ ಉಬ್ಬೋದಿಲ್ಲ, ಯಾಕಂದರೆ ನಾವು ತೆಳುಗೆ ಮಾಡಿದ್ದೀವಲ್ಲ ರೊಟ್ಟಿ ಉಬ್ಬೋದಿಲ್ಲ ಜಾಸ್ತಿ. ಇವಾಗ ನೋಡಿ ಎಲ್ಲ ಕಡೆ ಚೆನ್ನಾಗಿ ಒತ್ತಿ ಇದೇ ಥರ ರೊಟ್ಟಿ ಬೇಯಿಸ್ಕೊಂಡು ಒಂದು ರೊಟ್ಟಿ ಬುಟ್ಟಿಯಲ್ಲಿ ತೆಗೆದಿಟ್ಕೋಬೇಕು. ಇಲ್ಲಾಂದರೆ ಒಂದು ಪೇಪರ್ನಲ್ಲಿ ಗಾಳಿಗೆ ಹಾಕ್ಕೋಬೇಕು. ಇನ್ನೊಂದು ಕೂಡ ರೊಟ್ಟಿ ನಾನು ಲಟ್ಟಿಸಿ ಹಾಕ್ಕೊಂಡಿದ್ದೀನಿ ನೋಡಿ. ಇದೇ ಸೇಮ್ ಪ್ರೊಸೆಸ್ನಲ್ಲಿ ತವಾ ಮೇಲೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು ಬಟ್ಟೆ ಸಹಾಯದಿಂದ ಒಂದು ಬಟ್ಟೆ ತೊಗೋಬೇಕು, ಕಾಟನ್ ಬಟ್ಟೆಯಿಂದ ನೀರು ಹಚ್ಕೊಳ್ಳಿ. ಇಲ್ಲಾಂದರೆ ಕೈಯಿಂದ ಕೂಡ ಹಚ್ಕೊಳ್ಳೋದ್ರೆ ಕೈಯಿಂದ ಕೂಡ ಹಚ್ಕೋಬೋದು. ರೂಢಿ ಇದ್ದವ್ರಿಗೆ ನಡೆಯುತ್ತೆ, ರೂಢಿ ಇಲ್ಲದವ್ರಿಗೆ ನಡೆಯೋದಿಲ್ಲ. ನೀರು ಹಚ್ಕೊಂಡು ಒಂದೇ ಒಂದು ಸೆಕೆಂಡ್ ಆದಮೇಲೆ ರೊಟ್ಟಿ ಮತ್ತೊಂದು ಸತಿ ಈ ಕಡೆ ತಿರುವು ಹಾಕಬೇಕು. ತಿರುವು ಹಾಕಿ ಎರಡೂ ಸೈಡ್ ಚೆನ್ನಾಗಿ ಬೇಯಿಸೋವರೆಗೂ ಚೆನ್ನಾಗಿ ಬಟ್ಟೆಯಿಂದ ಕೂಡ ಬೇಯಿಸ್ಕೊಳ್ಳಿ. ಚೆನ್ನಾಗಿ ರೊಟ್ಟಿ ಕಟ್ಟಿ ಹಾಕೋವರೆಗೂ ಕೂಡ ಬೇಯಿಸ್ಕೊಂಡಿವಿ ಅಂದರೆ ತುಂಬಾ ಕಟ್ಟಿ ರೊಟ್ಟಿ ಮೊಸರು ಚಟ್ನಿ ಇದ್ರ ಜೊತೆಗೂ ಕೂಡ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ ಸೇಮ್ ಅದೇ ರೀತಿ ಇದನ್ನು ಕೂಡ ರೊಟ್ಟಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಒತ್ತಿ ಬೇಯಿಸಿದ್ದೀವಿ ಅಂದರೆ ಏನಾಗುತ್ತೆ ಅಂದರೆ ರೊಟ್ಟಿ ಉಬ್ಬೋದಿಲ್ಲ. ಉಬ್ಬದೇ ಹೋದ್ರೇ ರೊಟ್ಟಿ ಚೆನ್ನಾಗಿ ಕಟ್ಟಿಯಾಗಿರುತ್ತೆ. ಉಬ್ಬಿ ರೊಟ್ಟಿ ಏನಾಗುತ್ತೆ ಅಂದರೆ ಸ್ವಲ್ಪ ಕಟ್ಟಿಯಾಗಿ ಜಾಸ್ತಿ ದಿನ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮೆತ್ತಗಿರುತ್ತೆ ರೊಟ್ಟಿ. ಅದಕ್ಕೋಸ್ಕರ ಈ ರೀತಿ ಒತ್ತಿ ಬೇಯಿಸಿದ್ದೀವಿ ಅಂದರೆ ರೊಟ್ಟಿ ಕಟ್ಟಿಯಾಗಿರುತ್ತೆ. ಇವಾಗ ಇದು ಕೂಡ ರೊಟ್ಟಿ ನಾನು ಚೆನ್ನಾಗಿ ಬೇಯಿಸ್ಕೊಂಡೆ ನೋಡಿ. ಈ ರೀತಿ ಕೂಡ ನಾನು ಎಲ್ಲನೂ ಕೂಡ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ ಇನ್ನೊಂದು ಕೂಡ ನಿಮಗೆ ರೊಟ್ಟಿ ಲಟ್ಸೋದು ತೋರಿಸ್ತಾ ಇದ್ದೀನಿ. ಇಷ್ಟು ಉಳ್ಳೆ ತೊಗೊಂಡು ರೌಂಡಾಗಿ ಮಾಡ್ಕೋಬೇಕು. ಆಮೇಲೆ ಎಳ್ಳಿನಲ್ಲಿ ಈ ರೀತಿ ಒಂದೇ ಸೈಡ್ ಎಳ್ಳು ಹಚ್ಕೋಬೇಕು. ಹಚ್ಕೊಂಡು ಈ ರೀತಿ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಕೈಯಿಂದ ಸ್ವಲ್ಪ ರೌಂಡಾಗಿ ತಟ್ಕೋಬೋದು. ತಟ್ಕೊಂಡು ನೀವು ಲಟ್ಟಿಸ್ಕೋಬೋದು. ಆ ರೀತಿ ಮಾಡೋದ್ರಿಂದ ಕೂಡ ರೌಂಡಾಗಿ ಬರುತ್ತೆ ರೊಟ್ಟಿ. ಹಿಟ್ಟು ಮಾತ್ರ ಕೆಳಗಡೆ ರೊಟ್ಟಿಗೆ ಕೆಳಗಡೆ ಉಳ್ಳೆ ಕೆಳಗಡೆ ಹಿಟ್ಟಿದ್ರೇ ಅದು ರೊಟ್ಟಿ ತಿರುಗ್ತಾ ಹೋಗುತ್ತೆ. ಹಿಟ್ಟು ಸ್ವಲ್ಪ ಕೂಡ ಕಡಿಮೆ ಆಯಿತು ಅಂದರೆ ರೊಟ್ಟಿ ತಿರುಗೋದಿಲ್ಲ ನೋಡಿ. ಮೇನ್ ಏನಂದರೆ ರೊಟ್ಟಿಗೆ ಕೆಳಗಡೆ ಹಿಟ್ಟು ಬೇಕು. ಹಿಟ್ಟಿದ್ರೇ ರೊಟ್ಟಿ ಚೆನ್ನಾಗಿ ತಿರುವಿ ಬರುತ್ತೆ. ಅದು ಒಂದು ಸೈಡ್ ಕೈಯಿಂದ ತಿರುಗ್ತಾ ಹೋಗಬೇಕು, ಒಂದು ಸೈಡ್ ಲಟ್ಟಿಸ್ತಾ ಹೋಗಬೇಕು. ಮಧ್ಯದಲ್ಲಿ ಕಡಿಮೆ ಲಟ್ಟಿಸಿ ಸೈಡಲ್ಲಿ ಜಾಸ್ತಿ ಲಟ್ಟಿಸ್ಕೋಬೇಕು. ಆವಾಗಲೇ ರೊಟ್ಟಿ ತೆಳುವಾಗಿರೋದು. ನೋಡಿದ್ರಲ್ಲ, ನಿಮಗೂ ಕೂಡ ಇವತ್ತಿಂದು ಈ ಸಜ್ಜಿ ರೊಟ್ಟಿ ಯಾವ ರೀತಿ ಅನಿಸಂತ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗಿದ್ದರೆ ಈ ಸಜ್ಜಿ ರೊಟ್ಟಿ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಸಂಕ್ರಾಂತಿ ಹಬ್ಬಕ್ಕಾಗಿ ಸ್ಪೆಷಲ್ಲಾಗಿ ನಾನು ಸಜ್ಜಿ ರೊಟ್ಟಿ ಮಾಡಿ ತೋರಿಸಿದ್ದೀನಿ. ನೀವೆಲ್ಲರೂ ಕೂಡ ಇಷ್ಟಪಡೋರಿದ್ದರೆ ಮಾಡ್ಕೊಂಡು ನೋಡ್ತೀರಾ ಅಂತ ಅಂದ್ಕೊಂಡು, ಹಾಗಿದ್ದರೆ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ತೆಳುವಾಗಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ. ಅದನ್ನು ಕೂಡ ರೊಟ್ಟಿ ಚೆನ್ನಾಗಿ ನಾನು ತವಾ ಮೇಲೆ ಹಾಕಿ ಎರಡು ಸೈಡ್ ಚೆನ್ನಾಗಿ ನೀರು ಹಚ್ಚಿ ಒಂದು ಸೈಡ್ ನೀರು ಹಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡು ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ರೊಟ್ಟಿ ತೆಳುವಾಗಿ ಬರುತ್ತೆ ನೋಡಿ. ಎಲ್ಲನೂ ಕೂಡ ರೊಟ್ಟಿ ಮಾಡಿ ನಾನು ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಾಳಿ ಆಡೋದಕ್ಕೆ ಬಿಟ್ಟರೆ ತುಂಬಾ ಕಟ್ಟಿಯಾಗಿ ರೊಟ್ಟಿ ಎಷ್ಟು ತಿಂಗಳು ಕೂಡ ಇಟ್ಕೊಂಡ್ರೂ ಕೂಡ ಏನೂ ಆಗೋದಿಲ್ಲ ನೋಡಿ. ನೀವೂ ಕೂಡ ಮಾಡೋರಿದ್ದರೆ ಖಂಡಿತವಾಗಿ ಮಾಡ್ಕೋಬೋದು. ನಾನು ನೋಡಿ ಎಲ್ಲನೂ ಕೂಡ ರೊಟ್ಟಿ ಮಾಡಿ ಈ ರೀತಿ ನೋಡಿ ಇಟ್ಕೋಬೋದು ನೋಡಿ. ಹಾಗಿದ್ದರೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.